ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಬಂದು ಜಮಖಂಡಿ ಬ್ಯಾಂಕ್ನಲ್ಲಿ ಹೊಸ ನೇಮಕಾತಿ ಬಿಡುಗಡೆಯಾಗಿದೆ. ಅದರ ಒಂದು ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ, ವಿದ್ಯಾರ್ಹತೆ ಮತ್ತು ಉದ್ಯೋಗಗಳು ಯಾವ್ಯಾವ ಖಾಲಿ ಇದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಾಯ್ಸ್. ಇನ್ನು ವಿಡಿಯೋ ಕಡೆ ಬರೋದಾದರೆ, ಅರ್ಜಿ ಸಲ್ಲಿಸುವುದು ಹೇಗೆಂದರೆ ಆನ್ಲೈನ್ ಮುಖಾಂತರ ಬ್ಯಾಂಕಿನ ವೆಬ್ಸೈಟಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಇದರ ಒಂದು ಅರ್ಜಿ ಸಲ್ಲಿಸುವ ದಿನಾಂಕ ಬಂದು 28/8/2025 ಕೊನೆಯ ದಿನಾಂಕ ಬಂದು 27/9/2027 ಕಾಲಾವಕಾಶ 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ. ಇನ್ನು ಒಟ್ಟು ಉದ್ಯೋಗಗಳು ಯಾವ್ಯಾವ ಖಾಲಿವೆ ಮತ್ತು ಅದರ ಒಂದು ಸಂಬಳ ಸರಣಿ ನೋಡೋದಾದರೆ, ಮೊದಲನೇದಾಗಿ ಕಿರಿಯ ಸಹಾಯಕರು 14 ಉದ್ಯೋಗಗಳು ಖಾಲಿವೆ. ಇದರ ಒಂದು ಸಂಬಳ ಪ್ರತಿ ತಿಂಗಳು 33,000ದಿಂದ 62,000ವರೆಗೆ ಇರುತ್ತದೆ. ಇನ್ನು ಗಣಕಯಂತ್ರ ನಿರ್ವಾಹಕರು 4 ಉದ್ಯೋಗಗಳು ಖಾಲಿವೆ. ಇದರ ಒಂದು ಸಂಬಳ ನೋಡೋದಾದರೆ 33,000ದಿಂದ 62,000ವರೆಗೆ ಇರುತ್ತದೆ. ಇನ್ನು ಸಿಪಾಯಿ ಉದ್ಯೋಗಗಳು ನೋಡೋದಾದರೆ 16 ಖಾಲಿವೆ. ಇದರ ಒಂದು ಸಂಬಳ 21,000ದಿಂದ 42,000ವರೆಗೆ. ಇನ್ನು ರಾತ್ರಿ ಕಾವಲುಗಾರ ನೋಡೋದಾದರೆ 8 ಉದ್ಯೋಗಗಳು ಖಾಲಿ ಇವೆ. ಇದರ ಒಂದು 21,000ದಿಂದ 42,000ವರೆಗೆ ಸಂಬಳ ಕೊಡುತ್ತಾರೆ. ಇನ್ನು ವಾಹನ ಚಾಲಕರು 2 ಉದ್ಯೋಗಗಳು ಖಾಲಿ ಇವೆ. ಇದರ ಒಂದು ಸಂಬಳ 21,000ದಿಂದ 42,000ವರೆಗೆ ಇರುತ್ತದೆ. ಇನ್ನು ಗನ್ಮ್ಯಾನ್ ಉದ್ಯೋಗಗಳು ಒಂದೇ ಖಾಲಿ ಇದೆ. ಇದರ ಕೂಡ ಸೇಮ್ 21,000ದಿಂದ 42,000ವರೆಗೆ ಇರುತ್ತದೆ. ಇದರ ಒಂದು ಟೋಟಲ್ ಆಗಿ ಉದ್ಯೋಗಗಳು ಖಾಲಿ ಬಂದು 45,000ದಿಂದ 45 ಉದ್ಯೋಗಗಳು ಖಾಲಿವೆ. ಇನ್ನು ಉದ್ಯೋಗಗಳ ವಿದ್ಯಾರ್ಹತೆ ನೋಡೋದಾದರೆ, ಮೊದಲನೇದಾಗಿ ಕಿರಿಯ ಸಹಾಯಕ ಉದ್ಯೋಗ ಬಂದು ಸೆಕೆಂಡ್ PUC ಪಾಸ್ ಆಗಿರಬೇಕು. ಆ್ಯಂಡ್ ಗಣಕಯಂತ್ರ ನಿರ್ವಾಹಕ ಉದ್ಯೋಗ ಬಂದು ಸೆಕೆಂಡ್ PUC ಆ್ಯಂಡ್ ಡಿಪ್ಲೊಮಾ ಪಾಸ್ ಆಗಿರಬೇಕು. ಇನ್ನು ಸಿಪಾಯಿ ನೋಡೋದಾದರೆ SSLC ಪಾಸ್ ಆಗಿರಬೇಕು. ಇನ್ನು ರಾತ್ರಿ ಕಾವಲುಗಾರ ನೋಡೋದಾದರೆ ಇದು ಕೂಡ ಸೇಮ್ ಗಾಯ್ಸ್, SSLC ಪಾಸ್ ಆಗಿರಬೇಕು. ಅದೇ ರೀತಿ ವಾಹನ ಚಾಲಕ ನೋಡೋದಾದರೆ SSLC ಪಾಸ್ ಆಗಿರಬೇಕು. ಇನ್ನು ಗನ್ ಮ್ಯಾನ್ ನೋಡೋದಾದರೆ SSLC ಪಾಸ್ ಆಗಿರಬೇಕು. ಇನ್ನು ಕೊನೆಯದಾಗಿ ಇದರ ಒಂದು ವಯೋಮಿತಿ ನೋಡೋದಾದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿರುವಂಥ ಎಲ್ಲ ಅಭ್ಯರ್ಥಿಗಳು 40 ವರ್ಷ ಹೊಂದಿರಬೇಕು. ಮತ್ತು ಹಾಗೆ 2A 2B 3A 3B ಅವರ ವಯೋಮಿತಿ ನೋಡೋದಾದರೆ 38 ವರ್ಷ ಹೊಂದಿರಬೇಕು. ಇನ್ನು ಮಾಜಿ ಸೈನಿಕರಿಗೆ 45 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ ಗಾಯ್ಸ್. ಹಾಗೆ ಇನ್ನೂ ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿಲ್ಲ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಕೂಡ ತಿಳಿಸಿ. SSLC ಮತ್ತು ಸೆಕೆಂಡ್ PUC ಪಾಸ್ ಆದವರಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.